ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಅವರ ಹೊಸ ಕ್ಯಾಬಿನೆಟ್ಗೆ 108 ಟ್ರಬಲ್ಗಳು ಶುರುವಾಗಿವೆ. ಯಾರ ಪಾಲಾಗುತ್ತೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅಂತ. ಈ ಇಲಾಖೆಯನ್ನ ನಿರ್ವಹಣೆ ಮಾಡ್ತಾ ಇದ್ದಿದ್ದು ಡಿಕೆ ಶಿವಕುಮಾರ್. ಹಾಗಾದ್ರೆ ತಮ್ಮಲ್ಲೇ ಉಳಿಸ್ಕೊಳ್ತಾರಾ ಅಥವಾ ಬೇರೆ ಯಾರಿಗೆ ಕೊಡ್ತಾರೆ? ಆ ಪ್ರಶ್ನೆ ಈಗ ಹುಟ್ಕೊಂಡಿದೆ. ತಮ್ಮಲ್ಲೇ ಉಳಿಸಿಕೊಂಡು ಬಿಎಸ್ವೈ ಹಾದಿ ಹಿಡಿತಾರಾ ಬಂಡೆ? ಬೆಂಗಳೂರು ನಗರಾಭಿವೃದ್ಧಿ ಜಲಸಂಪನ್ಮೂಲ ಸಚಿವರಾಗಿದ್ದಂತ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಬೆಂಗಳೂರು ಉಸ್ತುವಾರಿ ಯಾರ ಹೆಗಲಿಗೆ? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಬೆಂಗಳೂರು ಉಸ್ತುವಾರಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹಾಗಾದ್ರೆ ಬೆಂಗಳೂರು ನಗರಾಭಿವೃದ್ಧಿಯ ಇಲಾಖೆ ಏನಿದೆ ಯಾರ ಪಾಲಾಗುತ್ತೆ? 3 ವರ್ಷದಿಂದ ಬೆಂಗಳೂರಿಗಾಗಿ ಹಲವು ಯೋಜನೆ ರೂಪಿಸಿರುವಂತ ಬಂಡೆ ಯೋಜನೆ ಪೂರ್ಣಗೊಳ್ಳದ ಹಿನ್ನೆಲೆ ಉಸ್ತುವಾರಿಯನ್ನ ತಮ್ಮಲ್ಲೇ ಉಳಿಸಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಈ ಹಿಂದೆ ಬಿಎಸ್ವೈ ಬೆಂಗಳೂರು ಉಸ್ತುವಾರಿ ತಮ್ಮಲ್ಲೇ ಉಳಿಸಿಕೊಂಡಿದ್ರು. ಇದೀಗ ಯಡಿಯೂರಪ್ಪನವರ ಹಾದಿಯನ್ನ ಡಿಕೆ ಶಿವಕುಮಾರ್ ಕೂಡ ಹಿಡಿತಾರಾ? ಸಿಎಂ ಜವಾಬ್ದಾರಿ ಜೊತೆಗೆ ಬೆಂಗಳೂರು ಜವಾಬ್ದಾರಿ ಹೊರೆ ಕಷ್ಟ ಸಾಧ್ಯ. ಹೀಗಾಗಿ ಬೆಂಗಳೂರು ಉಸ್ತುವಾರಿ ಬೇರೆಯವರಿಗೆ ನೀಡಲಾಗುತ್ತೆ ಅನ್ನುವಂತ ಚರ್ಚೆಯೂ ಆರಂಭ ಆಗಿದೆ. ಹಾಗಾದ್ರೆ ಯಾರಿಗೆ ಕೊಡ್ತಾರೆ? ಆಗಸ್ಟ್ ಒಳಗೆ ಜಿಬಿಎ ಚುನಾವಣೆ ಆಗ್ಬೇಕು ಅನ್ನುವಂತ ಸೂಚನೆ ಕೂಡ ಇದೆ. ಹಾಗಾದ್ರೆ ಬೇರೆಯವರಿಗೆ ಉಸ್ತುವಾರಿ ಕೊಡ್ತಾರಾ? ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗೆ ಬೆಂಗಳೂರು ಶಾಸಕರಲ್ಲಿ ಈಗ ಪೈಪೋಟಿ ಹೆಚ್ಚಾಗಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಚರ್ಚೆ ನಡೆಸಿರುವಂತ ರಾಮಲಿಂಗಾರೆಡ್ಡಿ, ಕ್ಲೀನ್ ಇಮೇಜ್ ಹೊಂದಿರುವಂತ ಕೃಷ್ಣ ಬೈರೇಗೌಡ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಐಟಿ-ಬಿಟಿ ವಲಯ ಮತ್ತು ಯುವ ಜನತೆಯನ್ನ ಸೆಳೆಯೋದಕ್ಕೆ ಸೂಕ್ತ ಎಂಬ ಲೆಕ್ಕಾಚಾರ ಇದೆ. ರೇಸ್ನಲ್ಲಿ ದಿನೇಶ್ ಗುಂಡೂರಾವ್ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಇದೆ. ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ, ಜಲಸಂಪನ್ಮೂಲ ಖಾತೆ ಇದೆಲ್ಲವೂ ಕೂಡ ಯಾರ ಹೆಗಲಿಗೆ? ಹಾಗಾದ್ರೆ ಪ್ರಮುಖವಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೊರಟಿದ್ರು. ಆ ಯೋಜನೆಗಳೆಲ್ಲವೂ ಕೂಡ ಇನ್ನೂ ಆಗಿಲ್ಲ. ಹಾಗಾಗಿ ಯಾರಿಗೆ ಕೊಡ್ತಾರೆ? ಅವರೇ ಉಳಿಸ್ಕೊಳ್ತಾರಾ? ನೋಡ್ಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಈಗ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅಂತ ಬಂದಾಗ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಅನ್ಕೊಂಡಿದ್ರು. ಹಾಗಾಗಿ ಇದು ಮತ್ತೆ ಜಲಸಂಪನ್ಮೂಲ ಎರಡೂ ಖಾತೆಗಳನ್ನು ಕೂಡ ತಾವೇ ಇಟ್ಕೊಳ್ತಾರಾ, ಬೇರೆಯವ್ರಿಗೆ ಕೊಡ್ತಾರಾ? ಏನ್ ಚರ್ಚೆ ಆಗ್ತಾ ಇದೆ? ಸೌಖ್ಯ, ಇಡೀ ಸಚಿವ ಸಂಪುಟ ಅಂತ ಬಂದಾಗ ಬೆಂಗಳೂರು ಉಸ್ತುವಾರಿ, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಇದೆಯಲ್ಲ, ಅದು ಅತಿ ಹೆಚ್ಚು ಪ್ರತಿಷ್ಠೆ ಅಂತ ಹೇಳ್ಬೋದು. ಯಾಕೆಂತಂದರೆ ಅತಿ ಹೆಚ್ಚು ಆದಾಯವನ್ನು ತಂದುಕೊಡುವಂಥದ್ದಾಗಿರ್ಬೋದು. ಮತ್ತು ಯಾವುದೇ ಒಂದು ಸಣ್ಣ ಡೆವಲಪ್ಮೆಂಟ್ ವರ್ಕ್ ಮಾಡಿದ್ರು ಇಡೀ ರಾಜ್ಯಾದ್ಯಂತ ಚರ್ಚೆ ಆಗುವಂತಹ ನಗರ ಅಂತಂದರೆ ಬೆಂಗಳೂರು. ಸೊ ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಿದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಆದರೆ ಅವರೇ ಆ ಒಂದು ತಮ್ಮ ಬಳಿಯೇ ಈ ಒಂದು ಖಾತೆಯನ್ನು ಇಟ್ಕೊಳ್ತಾರೆ ಅನ್ನುವಂಥ ಒಂದು ಚರ್ಚೆಯನ್ನು ಕೂಡ ರಾಜಕೀಯ ವಲಯದಲ್ಲಿ ಕೇಳಿಬರ್ತಿದೆ. ಈ ಹಿಂದೆ ಯಾಕೆಂತಂದ್ರೆ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಕೃಷ್ಣ ಬೈರೇಗೌಡ ಆಗಿರ್ಬೋದು, KJ ಜಾರ್ಜ್ ಈಗಾಗಲೇ ಬೆಂಗಳೂರು ಉಸ್ತುವಾರಿ ಸಚಿವನ ಈ ಹಿಂದೆ ಅವರು ಬೆಂಗಳೂರು ಉಸ್ತುವಾರಿ ಸಚಿವರಾಗಿಯೂ ಕೂಡ ಕೆಲಸವನ್ನು ನಿರ್ವಹಣೆ ಮಾಡಿದ್ರು. ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಬೆಂಗಳೂರು ಉಸ್ತುವಾರಿಯನ್ನು ಕೂಡ ವಹಿಸಿದ್ರು. ಆದರೆ ಘಟಾನುಘಟಿ ಅನುಭವ ಇರುವಂತಹ ರಾಜಕಾರಣಿಗಳು ಇದ್ದಾರೆ, ಅವರಿಗೆ ನಾನು ಕೊಡುವ ಆ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ಒಂದು ಕನ್ಫ್ಯೂಷನ್ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಒಬ್ಬರಿಗೆ ಕೊಟ್ಟರು ಒಬ್ಬರಿಗೆ ಬೇಜಾರಾಗುತ್ತೆ ಅನ್ನುವಂಥದ್ದು. ಈ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನಲ್ಲಿ ಹಿರಿಯ ಶಾಸಕರಿದ್ದರು, ಸಚಿವರಿದ್ದರು, ಅವರಿಗೆ ನಾನು ಕೊಟ್ಟರೆ ಅವರಲ್ಲೇ ಕಿತ್ತಾಟ ಆಗುತ್ತೆ, ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸ್ವತಃ ಅವರೇ ಬೆಂಗಳೂರು ಉಸ್ತುವಾರಿಯನ್ನು ಇಟ್ಕೊಂಡಿದ್ರು. ಸೊ ಈ ಬಾರಿನೂ ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಆದಂಥ ಸಂದರ್ಭದಲ್ಲಿ ಬೆಂಗಳೂರು ಉಸ್ತುವಾರಿಯನ್ನು ಅವರೇ ಇಟ್ಕೊಳ್ತಾರೆ ಅನ್ನುವಂತಹ ಒಂದು ಚರ್ಚೆಗಳು ಕೇಳಿಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಅನುಭವ ಇರುವಂತಹ ರಾಮಲಿಂಗಾರೆಡ್ಡಿನೂ ಕೂಡ ನಮಗೆ ಬೆಂಗಳೂರು ಉಸ್ತುವಾರಿಯನ್ನು ಕೊಡಿ, ನಾನು ಬೇಕಾದ್ರೆ ಸಾರಿಗೆ ಇಲಾಖೆಯನ್ನು ಬಿಟ್ಕೊಡ್ತೀನಿ ಅನ್ನುವಂತಹ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಅವರ ಬಳಿ ಹೇಳಿದರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಜೊತೆಗೆ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಕೃಷ್ಣ ಬೈರೇಗೌಡ ಆಗಿರ್ಬೋದು, KJ ಜಾರ್ಜ್ ಕೂಡ ನನಗೆ ಸಾಕಷ್ಟು ಅನುಭವ ಇದೆ, ಸೊ ಬೆಂಗಳೂರು ಉಸ್ತುವಾರಿಯನ್ನು ನನಗೆ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮಾಡಿದ್ದಾರೆ. ಯಾಕೆಂತಂದ್ರೆ ಕಳೆದ 3 ವರ್ಷಗಳಿಂದ ಬೆಂಗಳೂರು ಅಭಿವೃದ್ಧಿಗೆ ಸಾಕಷ್ಟು ಕೆಲಸಗಳನ್ನು, ಸಾಕಷ್ಟು ಯೋಜನೆಗಳನ್ನು ಡಿ ಕೆ ಶಿವಕುಮಾರ್ ಹಾಕೊಂಡಿದ್ದಾರೆ. ಸುರಂಗ ಮಾರ್ಗ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳನ್ನು, ಎಲಿವೇಟೆಡ್ ಕಾರಿಡಾರ್ ಆಗಿರ್ಬೋದು, ಈ ಎಲ್ಲ ಯೋಜನೆಗಳನ್ನು ಮತ್ತೆ ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನು ನಿರ್ಮಾಣ ಮಾಡುವಂಥ ವಿಚಾರಕ್ಕೆ ಎಲ್ಲದೂ ಕೂಡ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ದಾರೆ. ಸೊ ಬೇರೆಯವರಿಗೆ ಕೊಟ್ಟರೆ ಆ ಎಲ್ಲ ಯೋಜನೆಗಳು ಕುಂಠಿತ ಆಗುತ್ತೆ ಅನ್ನುವಂಥದ್ದು ಅವರ ಮನಸ್ಸಿಗೆ ಬಂದಂತೆ ಕಾಣ್ತದೆ. ಸೊ ಹೀಗಾಗಿ ಬೆಂಗಳೂರು ಉಸ್ತುವಾರಿಯನ್ನು ಅವರೇ ಇಟ್ಕೊಳ್ತಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೌಖ್ಯ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.